ಬಸ್ಗೆ ಯಾರಿಗೋ ತಿಂಗಳಗಟ್ಟಲೆ ಸಂಬಳ ಬರ್ತಿಲ್ಲ ಅಂತಾರೆ, ಎಲ್ಲ ಬಸ್ಸು ಸ್ಟ್ರೈಕ್ ಮಾಡ್ತಾರೆ. ಈಗ ನಾವು ಆಟೋಗಳು ನಿಲ್ಸ್ಕೊಂಡಿದ್ದೀವಿ, ಹೆಂಗಸ್ರಿಗೆಲ್ಲ ಫ್ರೀ ಕೊಟ್ಬಿಟ್ಟು ಗಂಡಸ್ರು ಏನು ಮಾಡಿದ್ರು? ಗಂಡಸ್ರು ಓಟ್ ಹಾಕ್ಲಿಲ್ವ ಹಂಗಾರೆ? ಎಲ್ಲರೂ ಫ್ರೀ ಕೊಟ್ಬಿಡಿ, ಹೆಂಗಸರು ಗಂಡಸರು ಮಕ್ಳಿಗೆಲ್ಲ ಫ್ರೀ ಕೊಟ್ಬಿಡಿ. ಆಟೋ ಡ್ರೈವರ್ಗಳು ಯಾರು ಡಿ ಎಲ್ ಮಾಡಿಸ್ಕೊಂಡು ಆಟೋ ಓಡಿಸ್ತವ್ರೆ, ದಾಖಲಾತಿಗಳು ತಗೊಂಡು ತಿಂಗಳು 40,000 ಸಂಬಳ ಹಾಕ್ಬಿಟ್ಟು ಮನೆ ಕೊಡ್ತೀವಿ. ಅನುಕೂಲ ಮಾತ್ರ ಬೇಡ, ಅನಾನುಕೂಲ ಆಯ್ತಾ ಇರೋದು ಎಷ್ಟು ಅಂತ ಜನಕ್ಕೆ ಗೊತ್ತು. ಈಗ ನಾವು ಆಟೋ ನಿಲ್ಸ್ಕೊಂಡಿದ್ದೀವಿ, 8 ವರ್ಷ ಆಟೋ ಓಡಿಸ್ಕೊತಿದ್ದೋ, ಮುಂದೆ ಕಡೆ ಬೇರೆ ಸರ್ಕಾರ ಇದ್ದಾಗ ಒಳ್ಳೆ ಅನುಕೂಲವಾಗಿ ಜೀವನ ಮಾಡ್ಕೊ ಹೋಗ್ತಿದ್ದೋ. ಈಗ ಅವಾಗ ಒಂದು ಅಕ್ಕಿ ತಗೋಬೇಕು ಅವ್ರು ಟಕ್ಕನ್ನು ಹೋಗುವ, ಒಂದು ಬೆಳೆಕಾಳು ಬೇಕು ಅವ್ರು ಹೋಗುವ. ಈಗ ಬೆಳೆಕಾಳು 90 ರೂಪಾಯಿ ಇದ್ದದ್ದು 130 ಆಗದೆ, ಇಲ್ಲಿ 105 ರೂಪಾಯಿ ಲಾಭನೇ ಸಿಗ್ತಲ್ಲ, ನಾವೇನು ಹೋಗುವ? ಆಗ ರಮ್ಮೆಡ್ತಿ ಮಕ್ಳು ಇಟ್ಕೊಂಡ್ಬಾರ್ದ? ಹೆಂಗಸ್ರುಗಳೆಲ್ಲ ಕಡ್ದು ಬಸ್ಗೆ ಹೋದ್ಮೇಲೆ ನಾವು ಆಟೋ ಓಡಿಸೋರು ಏನು ಮಾಡಬೇಕು? ಈಗ ಇಲ್ಲಿ ಎಷ್ಟು ಜನ ಆಟೋ ಓಡಿಸ್ತಿದ್ರಿ ಫಸ್ಟ್ ಸ್ಟಾರ್ಟ್? ಮುಂಚೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಆಡಳಿತ ಬರೋಕ್ಕಿಂತ ಮುಂಚೆ 270 ಗಾಡಿ ಇದ್ದೋ. ಈ ಸ್ಟ್ಯಾಂಡಲ್ಲಿ ಹೆಸರುಗಳು ಬರೀತಿದ್ದೇನೆ ನಾನು, ನನ್ನ ಹತ್ರ ದಾಖಲಾತಿಗಳಿದ್ವು, ಇದೇ ಆಟೋದಲ್ಲಿ ಬಿದ್ದವೆ. ಯಾರ್ಯಾರು ಯಾವ ರೂಟ್ ಆಟೋಗಳು, ಗಾಡಿ ನಂಬರು, ಡ್ರೈವರ್ ಹೆಸರು ಎಲ್ಲ ನನ್ನ ಹತ್ರ ದಾಖಲಾತಿಗಳವೆ. ಇವಾಗ 8 ಗಾಡಿ ಅವೆ, ಎಲ್ಲ ಎಲ್ಗೋದು? ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಎಲ್ಗೋದು? ಹೆಂಗಸ್ರಿಗೆಲ್ಲ ಆಧಾರ್ ಕಾರ್ಡ್ ಮಡಿಕೊ ಬನ್ನಿ, ನೀವು ಗಂಡದಿರ್ ಬಿಟ್ಬಿಟ್ಟು ಎಲ್ಲರೂ ಸುತ್ತಿ ಅಂತ ಫ್ರೀ ಕೊಡ್ಬಿಟ್ಟ. ನಾನು ಹೇಳ್ತೀನಲ್ವಾ, ಅವ್ರ ಮನೆಯಾರ ಕರ್ಕೊಬಂದು ಒಂದು ಸೀಟಾಗಿ ಕುಣಿಸಿ 2 ಅವರ್ 3 ಅವರ್ ಆದರೂ 5 ಜನ ಬರಲ್ರು. ಈಗ ಆಟೋ ಬಂದು 3 ಜನ ಕೂತವ್ರೆ, ಹೆಚ್ಚು ಕಮ್ಮಿ 3/4 ಗಂಟೆ ಆಗದೆ. ಈಗ ಅವಯ್ಯ ಒಟ್ಟಪಾಟಿಗೆ ಏನು ಮಾಡೋದು? ನಾನು ಕೇಳೋದು, ಫ್ರೀ ಕೊಟ್ರಲ್ವಾ, ಅದ್ರ ಬದಲು ಎಲ್ರಿಗೂ ಫ್ರೀ ಕೊಟ್ಬಿಡಿ, ನಮಗೊಂದು 40,000 ಸಂಬಳ ಕೊಟ್ಬಿಡಿ, ಮನೆ ಕೊಡ್ತೀವಿ.